ಹರೆಯದ ಹುಡುಗ ಹುಡುಗಿಯರು, ಯುವಕ ಯುವತಿಯರು, ಗಂಡ ಹೆಂಡತಿಯರು, ಬಾಲಕ ಬಾಲಕಿಯರು, ಚಿಕ್ಕ ಮಕ್ಕಳು ಸೇರಿದಂತೆ ಸುಮಾರು 100ಕ್ಕೂ ಹೆಚ್ಚು ಜನ ಅಲ್ಲಿ ಸೇರಿದ್ದರು. ಇವರೆಲ್ಲರೂ ಸೇರಿದ್ದೆಲ್ಲಿ ಅಂತೀರ? ಕಾಡಿನಲ್ಲಿ. ಹೌದು, ಕಾಡಿನಲ್ಲಿ ಸೇರಿದ್ದು. ಅಷ್ಟೂ ಜನರಿಗೆ ಊಟ ವಸತಿಯನ್ನು ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ವ್ಯವಸ್ಥೆ ಮಾಡಿದ್ರು. ಇವರೆಲ್ಲ ಕಾಡಿನಲ್ಲಿ ಯಾಕೆ ಸೇರಿದ್ರು ಅಂತೀರಾ? ಓದಿಗಾಗಿ. ಓದಿಗಾಗಿ. ಯಾಕೆ ಮನೆಯಲ್ಲಿ ಕೂತು ಓದಲಿಕ್ಕಾಗಲ್ಲ ಅಂತೀರಾ? ಓದ್ಬೋದು, ಆದರೆ ಈ ಸಾಮೂಹಿಕವಾಗಿ ಓದುವಂಥದ್ದು ಇದೆಯಲ್ಲ, ಅಂದರೆ ಅದರಲ್ಲಿಯೂ ಈ KP ಪೂರ್ಣಚಂದ್ರ ತೇಜಸ್ವಿಯವರ ಸಾಹಿತ್ಯವನ್ನು ಸಾಮೂಹಿಕವಾಗಿ ಅವರ ಬೇರೆ ಬೇರೆ ಭಾಗಗಳಲ್ಲಿರ್ತಕ್ಕಂಥ ಅಭಿಮಾನಿಗಳು ಒಂದು ಕಡೆ ಸೇರಿ ಅವರನ್ನು ಓದಿ ಅವರನ್ನು ಗ್ರಹಿಸೋದಿದೆಯಲ್ಲ, ಇದು ನಿಜಕ್ಕೂ ವಿಶೇಷವಾದದ್ದು. ಇಂಥ ವಿಶೇಷ ಶಿಬಿರಗಳನ್ನು ಈಗಾಗಲೇ 33ಕ್ಕೂ ಹೆಚ್ಚು ನಡೆಸಿರುವಂತಹ ಈ ಫೇಸ್ಬುಕ್ನ ತೇಜಸ್ವಿ ಬಳಗ ಈ ಶಿಬಿರವನ್ನು, ಅಂದರೆ ಈ ಕಳೆದ ಶನಿವಾರ ಮತ್ತು ಭಾನುವಾರ ಈ ಶಿಬಿರವನ್ನು ಆಯೋಜಿಸಿತ್ತು. ನಾನು ಕೂಡ ಭಾಳ ಹಿಂದಿನಿಂದಲೂ ಕೂಡ KP ಪೂರ್ಣಚಂದ್ರ ತೇಜಸ್ವಿಯವರ ಪುಸ್ತಕಗಳನ್ನು ಓದಿ ಅವರ ಅಭಿಮಾನಿಯಾಗಿದ್ದೇನಾದರೂ ಈ ಪರಿನಲ್ಲಿ, ಅಂದರೆ ಇಷ್ಟೊಂದು ಜನ ಈ KP ಪೂರ್ಣಚಂದ್ರ ತೇಜಸ್ವಿಯವರ ಓದಿಗಾಗಿ ಹಂಬಲಿಸ್ತಾರೆ, ಅವರ ಅಭಿಮಾನಿಗಳಿದ್ದಾರೆ, ಅದು ಕಾಡಿಗೆ ಕರೆದರೂ ಅವ್ರು ಬರಲಿಕ್ಕೆ ಸಿದ್ಧರಾಗಿದ್ದಾರೆ ಅಂತ ನನಗೆ ನೋಡಿಯೇ, ಅವರನ್ನೆಲ್ಲ ನೋಡಿಯೇ ಒಂದು ಆಶ್ಚರ್ಯ ಮತ್ತು ಅದ್ಭುತ ಅನ್ನಿಸ್ತು. ಇದೇ ನಮ್ಮ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅಂಗಸಂದ್ರ ಗ್ರಾಮದ ನನ್ನ ಆತ್ಮೀಯರು ಆಗಿರುವ ಪ್ರೇಮ್ ಕುಮಾರ್ ಅವರ ತೋಟದಲ್ಲಿ ನಡೆದಂತಹ ಈ ತೇಜಸ್ವಿಯರ ಓದು ಮತ್ತು ಚರ್ಚೆಯ ಶಿಬಿರಕ್ಕೆ ನಾನು ಹೋಗಲಿಕ್ಕೆ ಕಾರಣರಾದವರು ಈ ತೇಜಸ್ವಿಯವರ ಫೇಸ್ಬುಕ್ ಬಳಗದ ಒಬ್ಬ ಸದಸ್ಯರು ಆಗಿರುವಂತಹ ನನ್ನ ಮತ್ತೊಬ್ಬ ಆತ್ಮೀಯರಾದಂತಹ ಪಯಣಿಗ ಪ್ರಶಾಂತ್. ಈ ಪಯಣಿಗ ಪ್ರಶಾಂತ್ ಅಂತಲೇ ಒಂದು ಯೂಟ್ಯೂಬ್ ಚಾನಲ್ ಕೂಡ ನಡೆಸ್ತಿದ್ದಾರೆ. ಇವರು ಕೂಡ ತೇಜಸ್ವಿಯವರ ಕಟ್ಟ ಅಭಿಮಾನಿಯಾಗಿದ್ದು ಇಂಥ ಶಿಬಿರಗಳನ್ನು ಆಯೋಜಿಸಲಿಕ್ಕೆ ಇವರು ಆ ಸದಸ್ಯರಲ್ಲಿ ಒಬ್ಬರಾಗಿದ್ದಾರೆ. ಅವತ್ತು ಶನಿವಾರ ಸಂಜೆ 6 ಗಂಟೆಗೆ ನಾಡಿನ ಮೂಲೆ ಮೂಲೆಗಳಿಂದ ತೇಜಸ್ವಿಯವರ ಸಾಹಿತ್ಯದ ಓದುಗರು ಆಗಮಿಸಿದರು. 6 ಗಂಟೆಗೇ ಅಲ್ಲಿ ತೇಜಸ್ವಿಯವರ ಓದು ಆರಂಭವಾಯಿತು. ತದನಂತರ ಫೈರ್ ಕ್ಯಾಂಪ್ ಮೂಲಕ ಅವರ ಓದು ಮತ್ತು ಆ ಓದಿದ ನಂತರ ಚರ್ಚೆ ಪ್ರಾರಂಭವಾಯಿತು. ಈ ನಡುವೆ ಇವರೆಲ್ಲರಿಗೂ ಕೂಡ ಊಟದ ತಯಾರಿ ಕೂಡ ನಡೀತಾ ಇತ್ತು. ಊಟ ಅಂದರೆ ಏನು ಅಂತೀರಾ? ನಾನ್ ವೆಜ್ಜು ಮತ್ತು ವೆಜ್ಜು. ನಾನ್ ವೆಜ್ಜು ಅಂದರೆ ಈ ಕೋಳಿ ಬಿರಿಯಾನಿ ಮತ್ತು ವೆಜ್ಜು ಪಲಾವ್ ಮಾಡಿದರು. ಈ ಹಿಂದೆ ಇಂಥದೇ ಶಿಬಿರಗಳಲ್ಲಿ ತೇಜಸ್ವಿಯವರಿಗೆ ತುಂಬ ಇಷ್ಟವಾದಂತಹ ಹಂದಿ ಮಟನ್ ಕೂಡ ಮಾಡಿದ್ರಂತೆ. ಇಲ್ಲೂ ಕೂಡ ಪ್ರಶಾಂತ್ ಹೇಳ್ತಾ ಇದ್ರು ಹಂದಿ ಮಟನನ್ನು ಮಾಡಬೇಕು ಅಂತ, ಆದರೆ ಯಾಕೋ ಅದು ಸಾಧ್ಯವಾಗದೆ ಇದು ಏನು ಚಿಕನ್ ಬಿರಿಯಾನಿನ ಮಾತ್ರ ಮಾಡಿದರು. ಊಟದ ನಂತರ ಅವರೆಲ್ಲರೂ ಮಲಗಲಿಕ್ಕೆ ಅಲ್ಲೇ ಗುಡಾರದ ವ್ಯವಸ್ಥೆಗಳನ್ನು ಕೂಡ ಆಯೋಜಕರೇ ಮಾಡಿದರು. ಕೆಲವರು ಊಟ ಆದ ನಂತರ ಮಲಗಿದ್ರು. ಇನ್ನೂ ಮಲಗದೆ ಉತ್ಸಾಹಿ ಯುವಕ ಯುವತಿಯರು ಆ ಫೈರ್ ಕ್ಯಾಂಪ್ನಲ್ಲಿ ಈ ಅಂತ್ಯಾಕ್ಷರಿ ಹಾಡುಗಳ ಮೂಲಕ ತುಂಬ ಮನರಂಜಿಸಿದರು. ಮುಂಜಾನೆ 7 ಹೊತ್ತಿಗಾಗಲೇ ಬಿಸಿ ಬಿಸಿ ಕಾಫಿ ಕೂಡ ರೆಡಿಯಾಗಿತ್ತು. ಆ ಕಾಫಿಯನ್ನು ಕುಡಿದಂತಹ ಅವರೆಲ್ಲರೂ ಕೂಡ ಆ ಕಾಡಿನಲ್ಲಿ, ಅಲ್ಲಿಯ ಕುರುಚಲು ಕಾಡಿನಲ್ಲಿ ಸುಮಾರು 4-5 ಕಿಲೋಮೀಟ್ರ್ ನಡ್ಕೊಂಡು ಹೋದರು. ನಡ್ಕೊಂಡು ಹೋಗಿದ್ದಲ್ಲದೆ ಅಲ್ಲಲ್ಲಿ ಸುಧಾರಿಸ್ಕೊಳ್ತಾ ಕೂತ್ಕೊಂಡು ಮತ್ತೆ ತೇಜಸ್ವಿಯವರ ಸಾಹಿತ್ಯವನ್ನು ಓದುತ್ತಾ ಅದನ್ನು ಚರ್ಚೆ ಮಾಡ್ತಾನೆ, ಮತ್ತು ಅಲ್ಲಿಯ ಗಿಡಗಳನ್ನು ನೋಡ್ತಾ, ಅಲ್ಲಿ ಕಾಣಸಿಗುವ ಹಕ್ಕಿ ಪಕ್ಷಿಗಳನ್ನು ನೋಡ್ತಾ ಅವುಗಳ ಬಗ್ಗೆ ತೇಜಸ್ವಿಯವರು ಏನು ಹೇಳಿದ್ದಾರೆ, ತೇಜಸ್ವಿಯವರು ಅವುಗಳನ್ನೆಲ್ಲ ಯಾಕೆ ಗ್ರಹಿಸ್ತಿದ್ರು ಅನ್ನೋದನ್ನು ಹಿರಿಯ ಓದುಗರು ತಿಳಿಸಿದರೆ ಯುವಕರು ತುಂಬ ಕುತೂಹಲದಿಂದ ಅದನ್ನೆಲ್ಲ ಕೇಳಿ ತಿಳ್ಕೊಳ್ತಾ ಇದ್ದರು. ತೇಜಸ್ವಿಯವರಿಗೆ ತುಂಬ ಪ್ರಿಯವಾದಂತಹ ಆ ಕಾಡಿನ ಸುತ್ತಾಟವನ್ನು ನಡೆಸಿ ಬಂದಂತಹ ಇವರೆಲ್ಲರೂ ಕೂಡ ತಿಂಡಿಯನ್ನು ಮುಗಿಸಿ ತಾವು ಬಂದಂತಹ ಕಾರಿನಲ್ಲಿ, ಬೈಕ್ನಲ್ಲಿ, ಇನ್ನೂ ಕೆಲವರು ಬಸ್ನಲ್ಲಿ ತಮ್ಮ ಊರಿಗೆ ಪ್ರಯಾಣವನ್ನು ಬೆಳೆಸಿದರು. ನಿಜಕ್ಕೂ ಕೂಡ ಇದೊಂದು ಅದ್ಭುತ ಅನನ್ಯವಾದಂತಹ ಒಂದು ಪಯಣ ಅಂತ ನನಗಾದರೂ ಅನ್ನಿಸ್ತು. ಈ ವಿಡಿಯೋ ನಿಮಗೆ ಹೆಚ್ಚು ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ನೆಸ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ.